ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆ ಎಲ್ಲರೂ ಹೆಂಗದಿರಿ? ನಾನು ಆರಾಮಾಗಿದ್ದೀನಿ ನೋಡ್ರಿ. ತಾವೆಲ್ಲರೂ ಆರಾಮ ಅಂತ ಅಂದ್ಕೊಳ್ತೀನಿ. ನಾನು ಆ ಮನೆ ಕಡೆ ಹೊಂಟೀನಿ, ಹೊಸ ಮನೆ ಕಡೆ. ಕುಡಿಯೋಕೆ ನೀರು, ಚಹಾ, ಬಿಸ್ಕೆಟ್ ತೊಗೊಂಡು ಹೊಂಟೀನಿ. ಯಾಕಪ್ಪ ಅಂತಂದ್ರೆ ಇವತ್ತಿಂದ ಟೈಲ್ಸ್ ಕೆಲಸ ಸ್ಟಾರ್ಟ್ ಮಾಡ್ಯಾರ. ಸೊ ಅದಕ್ಕೋಸ್ಕರ ನಾನು ಹೋಗ್ತಾಯಿದ್ದೀನಿ ನೋಡ್ರಿ. ಇವತ್ತು ಅವ್ವ ಇಲ್ಲ, ಅದಕ್ಕೆ ನಾನು ಹೊಂಟೀನಿ. ಬರ್ರಿ ಹೋಗಿ ಬರೋಣ. ನೋಡ್ರಿ ರೋಡ್ ಹೆಂಗೈತೆ ನಮ್ದು ಈಗ ಸದ್ಯಕ್ಕೆ. ಅಡ್ಡಾಡಕ್ಕೆ ಇಲ್ಲ ಗಟ್ರ ಮಾಡಕತ್ತಾರ. ಇಷ್ಟು ದಿನ ಬಂದ ಇತ್ತು, ಈಗ ಒಂದು ಚೂರು ಇಲ್ಲೇ ಹಾಕ್ಯಾರ ನೋಡ್ರಿ. ಇದನ್ನು ಚೂರು ಅಡ್ಡಾಡಕ್ಕೆ ಬರಾಕತ್ತೈತಿ. ಅದು ಅವ್ರ ಮನೆ. ಹಿಂಗೆ ಮ್ಯಾಲೆ ಹೋದ್ರೆ ತಂಗಿ ಮನೆ, ಮತ್ತು ಹಿಂಗೆ ಅವ್ರ ಮನೆಯಿಂದ ಸೀದಾ ಲಾಸ್ಟ್ ಹೋದ್ರೆ ನನ್ನ ಮನೆ. ಸೊ ಈಗ ನನ್ನ ಮನೆಗೆ ಹೋಗೋಣ. ಮಗ ವೇಟ್ ಮಾಡಕತ್ತಾನು. ಈ ಚೀಲ ಹಾಕೋತಾನಂತ. ತಗೋ. ನೋಡ್ರಿ ಫ್ರೆಂಡ್ಸ್, ಮೇಸ್ತ್ರಿಗಳಿಗೆ ಚಹಾ ತೊಗೊಂಡು ಬಂದ್ರೆ ಸೊಸೆ ಮುದ್ದನ ಕುಡಿಯತ್ತಾಳ. ನನಗೆ ಮೊದಲು ಬಂದು ಕುಂತಾಳೆ ಇಲ್ಲಿ. ಶಾಲೆಗೆ ಹೋಗಂದ್ರೆ ಹೋಗೋಳು. ಚಹಾ ಬಿಸ್ಕೆಟ್ ಬೇಕಂದ್ಲ, ಕೊಟ್ಟೀನಿ, ಕುಡಿಯತ್ತಾಳ. ಇಲ್ಲೇ ಕುಂದಿರ್ತೀರಿ? ನಾವು ಒಳಗೆ ಹೋಗಲಿ? ಸ್ನೇಹಿತರೆ, ನೀವೆಲ್ಲ ನೋಡಿದ್ರಿ, ಟೈಲ್ಸ್ ಅಂತೂ ತಂದು ಭಾಳ ದಿವಸ ಆಗಿತ್ತು. ಹಾಗೇನ ಗ್ರೆನೇಟ್ ಅಂದರೆ ಕಿಚನ್ ಸ್ಲ್ಯಾಬಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ತೊಗೊಂಡು ಬಂದಿದ್ದೆ ನಾನು. ನನ್ನ ಬೆಂಗಳೂರು ಸಬ್ಸ್ಕ್ರೈಬರು ನನಗೆ ಅಮೌಂಟನ್ನು ಹಾಕಿದ್ರು, ಅಂದರೆ ಗ್ರೆನೇಟ್ ತೊಗೊಳ್ಳಿಕ್ಕೆ. ಇಲ್ಲಾಂದ್ರೆ ನಾನು ಈ ಥರ ಕಡಪ ಕಲ್ಲಿಂದನೇ ಗ್ಯಾಸಿನ ಸ್ಲ್ಯಾಬ್ ಮಾಡ್ಕೊಳಕ್ಕಿದ್ದೆ. ಅವರಿಂದ ನೋಡಿರಿ ಈ ಥರ ಗ್ರೆನೇಟನ್ನು ತೊಗೊಂಡು ಬಂದೀನಿ ನಾನು. ಒಟ್ಟು 3 ಸೈಜಿನ ಗ್ರೆನೇಟ್ ಇದು. ಬಟ್ ಲೆಂತನ್ನು ತೊಗೊಂಡು ಬಂದಾರ, ಇದ್ರೊಳಗೆ ಅವ್ರು ಕಟ್ಟಿಂಗ್ ಮಾಡ್ಕೊಳ್ತಾರಂತೆ. ಅದಕ್ಕೋಸ್ಕರ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಂಡಾರ ನೋಡಿರಿ. ಎಲ್ಲ ಮಟೀರಿಯಲ್ಸ್ ಎಲ್ಲ ಬಂದಾದ ನಂತರ ಎಲ್ಲೆಲ್ಲೇ ಸೆಲ್ಫ್ ಮಾಡಬೇಕು ಮಾರ್ಕ್ ಮಾಡ್ಕೊಂಡಾರ. ನೋಡ್ತಾ ಇರ್ಬೋದು. ಇಲ್ಲೇನೈತಿಲ್ಲೇ ಫುಲ್ ಕಲ್ಲಿಂದ ರ್ಯಾಕ್ ಬರ್ತೈತೆ ನೋಡಿರಿ. ಇಲ್ಲೇ ಫುಲ್ ಅಂದ್ರೆ ಫುಲ್ ಕಲ್ಲೊಳಗನ ರ್ಯಾಕ್ ಮಾಡ್ಸೀನಿ ನಾನು. ಇಲ್ಲೇ ದಿನಸಿ ಇಟ್ಕೊಳಕ್ಕೆ ಮತ್ತು ಎಲ್ಲ ಮಸಾಲೆ ಐಟಮ್ಸು ಅದು ಇದು ಎಲ್ಲ ಇಟ್ಕೊಳಕ್ಕೆ ಬೇಕು. ನಂತರ ಇವತ್ತು ಫಸ್ಟ್ ಅಂದರೆ ಕಿಚನ್ ಸ್ಲ್ಯಾಬಿಂದನೇ ಸ್ಟಾರ್ಟ್ ಮಾಡ್ತಾರಂತವ್ರು. ಅದಕ್ಕೋಸ್ಕರ ಅಲ್ಲಿನೂ ಕೂಡ ಎಲ್ಲ ಮಾರ್ಕ್ ಮಾಡ್ಕೊಳ್ತಾ ಇದ್ದಾರೆ, ಯಾವ್ಯಾವ್ದು ಎಲ್ಲೆಲ್ಲಿ ಬರ್ತೈತೆ ಅಂತ ಹೇಳಿಬಿಟ್ಟು ಎಲ್ಲನೂ ಮಾರ್ಕ್ ಮಾಡಿಕೊಂಡು ಕಿಚನ್ ಸ್ಲ್ಯಾಬ್ ಫಸ್ಟ್ ಮಾಡ್ಕೊಂಡು ಆದ ನಂತರ ಏನು ಸೆಲ್ಫ್ಸ್ ಬರ್ತಾವೆ, ಸೆಲ್ಫ್ಸು ಹಾಗೇನ ರ್ಯಾಕು, ಕಲ್ಲಿನ ರ್ಯಾಕ್ಸು ಎಲ್ಲನೂ ಮಾಡ್ಕೋತಾರಂತೆ. ಅದಾದ ನಂತರ ಕೊನೆಯಲ್ಲೇ ಟೈಲ್ಸ್ ಸ್ಟಾರ್ಟ್ ಮಾಡ್ತಾರೆ. ಅದು ಟೈಲ್ಸಲ್ಲಿ ಏನು ಮಾಡ್ತಾರೆ, ಫಸ್ಟ್ ವಾಲ್ ಟೈಲ್ಸ್ ಎಲ್ಲೆಲ್ಲಿ ಬರ್ತಾವಲ್ಲ ಟೈಲ್ಸ್ ಅದನ್ನ ಮಾಡ್ಕೋತಾರೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇ ಮತ್ತು. ಸೊ ಇವತ್ತು ನೋಡ್ರಿ ಇಲ್ಲಿ ಮನೆ ಕಡೆ ಬಂದೇವು ನಾವು. ಕೆಲಸ ನಡೆದೈತೆ ಒಳಗಡೆ. ಎಲ್ಲ ಏನಪ್ಪ ಗ್ರೆನೇಟ್ ಕಡಪ ಕಲ್ಲೆಲ್ಲನೂ ಕಟ್ಟಿಂಗ್ ಮಾಡಾಕತ್ತಾರ. ಕಿಚನ್ ಸ್ಲ್ಯಾಬದ್ದು ಕೆಲಸ ಮಾಡಾಕತ್ತಾರ. ಸೊ ಡಸ್ಟ್ ಬರ್ತೈತಂತ ಪಾಪ ಅಲ್ಲೇ ಒಳಗೆ ಕದ ಹಾಕ್ಕೊಂಡು ಮಾಡಾಕತ್ತಾರ. ಸೌಂಡೂ ಬರ್ತೈತಲ್ಲ ಅದು, ಹೀಗಾಗಿ. ಮತ್ತು ನಾವಿಲ್ಲೇ ಹೊರಗಡೆ ಸ್ವಲ್ಪ ಗಾಳಿ ಕೂತೀವಿ ನೋಡ್ರಿ. ಮಗನ ಕರ್ಕೊಂಡು ಬಂದೀನಿ, ಒಬ್ಬನ ಆಗ್ತಾನೆ ಮನ್ಯಾಗಂತ. ಅವನು ಕುಂತಾನ. ಇವತ್ತು ತನೂನ ಸ್ಕೂಲಿಗೆ ಬಿಟ್ಟೀವಿ, ಅಂಗನವಾಡಿಗೆ. ಇಲ್ಲಿ ಬರೀ ಉಸುಕೊಳಗೆ ಆಡಾಕತ್ತಿದ್ಲು ಮತ್ತು ಬಿಸಿಲೊಳಗೆ ಹೋಗ್ತೀನಿ ಅನ್ನಕತ್ತಿದ್ಲು. ಅದಕ್ಕೆ ಬೇಡ ಅಂಥೇಳಿ ನಿನ್ನೆ ದಿವ್ಸ ಭಾಳ ಕಡ್ಯಾಳ, ಬಿಸಿಲಾಗ ಹೋಗ್ತೀನಿ ಅಂತಾಳೆ ಬರೀ. ಅದಕ್ಕೆ ಬೇಡ ಅಂತ ಇವತ್ತು ಅಂಗನವಾಡಿ ಕಳಿಸಿವಕ್ಕಿಗೆ ನಾವು ಬಂದೀವಿ. ಇವತ್ತು ಸ್ವಲ್ಪ ಕಾಕಾರು ಬಂದಾರ ಮನೆ ಕಡೆ. ತಮ್ಮ ಈಗ ಹೋದ ಮನೆಗೆ, ವಾಪಸ್ ಬರ್ತೀನಿ, ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಹೋಗ್ಯಾನ. ಸೊ ಕೆಲಸ ನಡೆದೈತಿ. ನೋಡೋಣ ಇವತ್ತು ಏನೆಲ್ಲ ಹಾಕೈತಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೇನೆ ಅಂತ. ನಂತರದಲ್ಲಿ ಅಲ್ಲೆಲ್ಲ ಸ್ವಲ್ಪ ಏನೋ ಮಷಿನ್ ಇರ್ತಾವೆ, ಕಾಲಾಗ ಅಡ್ಡಾಡಕ್ಕೆ ಬರೋಂಗಿಲ್ಲ. ಎಲ್ಲ ಮುಗಿದಾದ ನಂತರ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಇವತ್ತು ಏನೆಲ್ಲ ಆಗೈತೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕಂತೂ ಹಿಂಗೆ ಕಾಣಕತ್ತೈತೆ ನೋಡ್ರಿ. ಇದು ಪ್ರಿಮೇರ್ ಹೊಡೆದಾರ, ಪ್ರೈಮರ್, ಪೇಂಟ್ ಪ್ರೈಮರ್ ಅಂತಿದೆ. ಆಮೇಲೆ ನನ್ನ ಮನೆಗೆ ಎರಡೂ ಕೂಡ ಸೆಕೆಂಡ್ ಹ್ಯಾಂಡ್ ಬಾಗ್ಲನ್ನ ತೊಗೊಂಡು ಬಂದಿದ್ದೆ ನಾನು. ಹೊಸ ಮಾಡಿಸೋಷ್ಟು ಆಗಲಿಲ್ಲ. ಅದರಲ್ಲೂ ಕೂಡ ನೋಡಿರಿ ಕೆಳಗಡೆ ಇದೆಲ್ಲ ಫುಲ್ ಕಿತ್ತು ಹೋಗೈತಿ ಈ ಬಾಗ್ಲ. ಅದನ್ನು ಕೂಡ ರಿಪೇರಿ ಮಾಡಿಸ್ಬೇಕು, ಬಡಿಗೆರನ್ನ ಕರೆಸಿ. ಯಾಕಂದರೆ ಹೊಸದಂತೂ ತರೋಕ್ಕಾಗಂಗಿಲ್ಲ, ಇದ್ದಿದ್ರಲ್ಲೇ ರಿಪೇರಿ ಮಾಡಿಸ್ಕೊಳ್ಬೇಕು. ಸದ್ಯಕ್ಕೆ ನಡೀತೈತೆ ಅಂದ್ಕೊಂಡೇನಿ.
ಅದು ಒಂದು ಬಡಿಗೆರದೊಂದು ಕೆಲಸ ಆಯ್ತು ನೋಡಿರಿ. ನಂತರ ಅದನ್ನೆಲ್ಲ ಪಾಲಿಷ್ ಮಾಡಿಸ್ಬೇಕು ಡೋರ್ಗಳನ್ನು. ಅಂದರೆ ಇದ್ದಿದ್ರಲ್ಲಿ ಸ್ವಲ್ಪ ಚಂದ ಕಾಣಲಿ, ಹೊಸದು ಕಾಣಲಿ. ಹೊಸದಂತೂ ತಂದಿಲ್ಲ, ಹಳೇದನ್ನು ಹೊಸದು ಥರ ಮಾಡೋಕ್ಕೆ ನಾನು ಬಡಿಗೆರನ್ನ ಕರೆಸಿ ಅದನ್ನೆಲ್ಲ ಸ್ವಲ್ಪ ಪಾಲಿಷ್ ಮಾಡಿಸ್ಬೇಕು ನೋಡಿರಿ. ನಂತರ ಏನೈತಲ್ಲ ಸಾಧ್ಯ ಆದ್ರೆ ಪೇಂಟ್ ಮಾಡಿಸ್ಬೇಕು, ಇಲ್ಲ ಅಂದ್ರೆ ಇಲ್ಲ. ಯಾಕಂದ್ರೆ ಪೇಂಟಿಂಗದ್ದು ಡೌಟ್ ಐತೆ ನನ್ನ ಮನೆಗೀಗ, ಬಿಕಾಸ್ ಆಫ್ ಬಜೆಟ್ ಪ್ರಾಬ್ಲಮ್. ಅದ್ರಾಗ ಮುಹೂರ್ತ ಇಲ್ಲ, ಆದಷ್ಟು ಬೇಗನೆ ಗೃಹ ಪ್ರವೇಶನ ಮಾಡ್ಕೋಬೇಕಂತ ಅನ್ನಕತ್ತಾರ. ಅದರ ಸಲುವಾಗಿ ನೋಡ್ಬೇಕು, ಅಷ್ಟರೊಳಗೆ ಪೇಂಟದ ವ್ಯವಸ್ಥೆ ಆದರೆ ಮಾಡೋದು, ಇಲ್ಲಾಂದರೆ ಇಷ್ಟರದೊಳಗನ ಗೃಹ ಪ್ರವೇಶನೂ ಆಗ್ತೈತಿ. ಮತ್ತು ಈ ಒಂದು ಬ್ಲಾಗ್ ನ್ಯೂ ಇಯರ್ಕಿನ ಬಿಫೋರದ್ದು, ಅಂದರೆ ಕ್ರಿಸ್ಮಸ್ ಹಾಲಿಡೇಸ್ ಏನಿದ್ವಲ್ಲ ಆ ಟೈಮಲ್ಲೇ ಮಾಡಿದಂಥ ಒಂದು 4-5 ದಿನದ ಒಂದು ಕ್ಲಿಪ್ಪಿಂಗ್ಸ್ ಅನ್ಬೋದು ನೋಡಿರಿ. ಅದನ್ನು ನಿಮ್ಮ ಜೊತೆ ನಾನು ಒಂದೊಂದಾಗಿ ಶೇರ್ ಮಾಡ್ಕೊಳಕತ್ತೀನಿ. ಕಿಚನ್ ಸ್ಲ್ಯಾಬ್ ಸ್ಟಾರ್ಟ್ ಮಾಡಿದ್ದಂತೂ ತೋರಿಸಿದ್ದೆ ನೋಡಿರಿ. ಈಗ ಕಿಚನ್ ಸ್ಲ್ಯಾಬು ಇಷ್ಟ ಆಗ್ಯದ. ಇನ್ನು ಇದ್ರ ಮೇಲೆ ಗ್ರೆನೇಟ್ ಹಾಕಬೇಕು ಅವರು. ಕೆಳಗಡೆ ಸೆಲ್ಫು ಎಲ್ಲನೂ ಮಾಡ್ಯಾರ, ಇದ್ದಿದ್ರಲ್ಲೇ ಡಿಸೈನಾಗಿ ಚೆನ್ನಾಗಿ ಮಾಡ್ಯಾರ. ನನ್ನ ತಂಗಿ ಮನೆದೂ ಇದೇ ಮೇಸ್ತ್ರಿ ಅವರ ಮಾಡಿದ್ರು. ಇವ್ರ ವರ್ಕ್ ಏನೈತಲ್ಲ ನೀಟ್ ಐತಿ, ಮತ್ತು ಏನೈತಿ ಫಾಸ್ಟ್ ಐತಿ. ಮತ್ತು ಹೇಳ್ಕೊಡ್ತಾರೆ ಅವ್ರು ನಮ್ಗೆ, ಏನಾದರೂ ಹೊಸದು ಈ ಥರ ಮಾಡನ್ರಿ, ಕಲ್ಲು ಉಳಿದ್ರೆ ಗ್ರೆನೇಟ್ ಉಳಿದ್ರೆ ಇದನ್ನ ಇಲ್ಲಿ ಯೂಸ್ ಮಾಡ್ಕೊಳ್ಳೋಣ, ಚಲೋ ಆಗ್ತೈತಿ, ನಿಮ್ಗೆ ಯೂಸ್ ಆಗ್ತೈತಿ, ಏನಾದರೂ ವಸ್ತುಗಳನ್ನ ಇಟ್ಕೊಳ್ಳಿಕ್ಕೆ ಮತ್ತು ಚಂದನೂ ಕಾಣ್ತೈತಿ. ಈ ಥರ ಐಡಿಯಾಸ್ ಕೊಡ್ತಾರೆ ಅಂತ ಹೇಳ್ಬೋದು. ಕೆಲಸ ಉಳಿಸ್ಕೊಳಕ್ಕೆ ಅವ್ರಿಗೆ ಕೆಲಸ ಆಗ್ತೈತೆ ಅಂಥೇಳಿ ಆ ಥರ ಏನಿಲ್ಲ. ಕೆಲಸ ಒಂದು ಹೆಚ್ಚಾದರೂ ಪರವಾಗಿಲ್ಲ, ನೀಟಾಗಲಿ ಚೆಂದಾಗಲಿ. ಅವರೆಲ್ಲರ ಮಾಡಿದ್ದಿತ್ತಂದ್ರೆ ಅಲ್ಲಿ ಮಾಡಿದ್ದು ರೀ ಚೆಂದಾಗೈತಿ, ನೀವು ಮಾಡಿಸ್ಕೊಡ್ರಿ ಚಂದ ಕಾಣ್ತೈತಿ ಅಂತ ಹೇಳ್ತಾರೆ. ಆ ಥರ ಒಳ್ಳೆಯವ್ರಿದ್ದಾರೆ. ಒಂದು 3-4 ಜನ ಬರ್ತಾರೆ ದಿನ. ಸೊ ಎಲ್ಲರೂ ಕೂಡ ಪಟಾಪಟ ಅಂತ ಮಾಡ್ತಾರೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು 2 ದಿನದೊಳಗೆ ಸ್ಲ್ಯಾಬ್ ಅಂತೂ ಫುಲ್ ರೆಡಿ ಆಗೈತಿ. ಇದ್ರ ಮೇಲೆ ಏನೈತಲ್ಲ ಗ್ರೆನೇಟ್ ಬರ್ತೈತೆ ಅಂತ ಸ್ನೇಹಿತರೆ. ಇದೇನೈತಿ ಕಟಿಂಗ್ ಮಾಡ್ತಾಯಿದ್ರು ಒಂದು ಕಡೆ, ಅದಕ್ಕಾಗಿ ಹಿಂಗೆ ಕಾಣಿಸ್ತಾ ಇದೆ ನೋಡಿರಿ. ಒಂಥರ ಧೂಳು ಅನ್ನಿಸ್ತೈತಿ ವಿಡಿಯೋ ತೊಗೊಳ್ಳೋ ಮುಂದೆ. ಸಾಯಂಕಾಲ ಬೇರೆ ಆಗಿತ್ತು ಅವತ್ತು. ಇನ್ನೇನು ಅವ್ರ ಮನೆಗೆ ಹೊರಡಬೇಕು ಆ ಟೈಮಲ್ಲೇ ಏನು ಮಾಡತ್ತಿದ್ರು, ಫಿನಿಶಿಂಗ್ ಒರೆಸ್ತಾಯಿದ್ರು ಒಬ್ಬರು. ಈ ಥರ ಎಲ್ಲ ನಡೆಸಿದ್ರು ನೋಡಿರಿ ವರ್ಕ್ ಅವರು. ಅದರ ನೆಕ್ಸ್ಟ್ ಡೇ ನೋಡಿರಿ ಸ್ನೇಹಿತರೆ, ಇದು ಬೆಳಗ್ಗೆನ ಬಂದು ಗ್ರೆನೇಟನ್ನು ಕಟ್ ಮಾಡಿ ಮೇಲೆ ಸ್ಲ್ಯಾಬಿಗೆ ಗ್ರೆನೇಟನ್ನು ಹಾಕಿ ಸೈಡಿಗೆ ಈ ಥರ ಕಲ್ಲನ್ನು ಹಾಕ್ತಾಯಿದ್ದಾರೆ. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ. ಯಾಕಂದ್ರೆ ನಾವೇನಾದರೂ ಕಲ್ಲನ್ನು ವಾಶ್ ಮಾಡಿದಾಗ ನೀರೆಲ್ಲ ಕೆಳಗೆ ಬಿದ್ದು ಹೋಗೋ ಚಾನ್ಸ್ ಇರ್ತೈತಿ. ಈ ಥರ ಎಲ್ಲ ಸ್ವಲ್ಪ ಮಾಡಿದ್ರೆ ಏನಾಕೈತಿ, ನೀರು ಕೆಳಗಡೆ ಬೀಳಂಗಿಲ್ಲ. ನಾವು ಆರಾಮಾಗಿ ಕಟ್ಟಿನ ಕ್ಲೀನ್ ಮಾಡ್ಕೊಳ್ಬೋದು. ಡೈರೆಕ್ಟಾಗಿ ಸಿಂಕಿಗೆ ನಾವು ತರ್ಬೋದು ಅದನ್ನು. ಅದಕ್ಕೋಸ್ಕರ ಈ ಥರ ಮಧ್ಯದಲ್ಲಿ ಒಂದು ಕಲ್ಲನ್ನು ಹಾಕ್ತಾರೆ. ಈಗ ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಮಾಡ್ತಾರೆ ಸ್ಲ್ಯಾಬು. ನೋಡ್ತಾ ಇರ್ಬೋದು. ಎಲ್ಲನೂ ರೆಡಿ ಆದಮೇಲಂತೂ ಎಷ್ಟು ನೀಟ್ ಕಾಣಕತ್ತಿತ್ತಂದ್ರೆ ಖುಷಿ ಆಯ್ತು ನನಗೆ. ನಮ್ಮ ಮೇಡಮ್ ಅವರಿಂದ ಗ್ರೆನೇಟ್ ಹಾಕ್ಸಿದೆ, ಮಸ್ತ್ ಅಂದ್ರೆ ಮಸ್ತ್ ಮಿಂಚಾಕತ್ತಿತ್ತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮಗೆ ನಿಜವಾಗ್ಲೂ ಖುಷಿ ಆಯಿತು. ನೋಡಿರಿ, ಇದು ಸಾಯಂಕಾಲ ಹೋಗುವಾಗ ಮಾಡಿ ಆದಮೇಲೆ ಬಿಚ್ಕೊಳ್ಬಾರ್ದಂತ ಸ್ವಲ್ಪ ವೇಟ್ ಅದು ಇಟ್ಟಾರಲ್ಲೇ, ಏನು ಜೇಂಟ್ ಮಾಡಿರ್ತಾರಲ್ಲ ಆ ಒಂದು ಇದರಲ್ಲೇ. ಮತ್ತು ಸಿಂಕಿಂದು ಇನ್ನೂ ಕಟಿಂಗ್ ಮಾಡಬೇಕು, ಅದನ್ನು ಕೂಡ ಮಾರ್ಕ್ ಮಾಡಿನೂ ಬಿಟ್ಟಿದ್ರು. ಈ ಥರ ಒಂದೊಂದಾಗಿ ನಿಧಾನವಾಗಿ ಮತ್ತು ನೀಟಾಗಿ ಕೆಲಸ ನಡೆದೈತೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಥರ ಸ್ಲ್ಯಾಬ್ ಆದ ನಂತರ ಅವ್ರು ಏನೈತಿ ಟೈಲ್ಸ್, ವಾಲ್ ಟೈಲ್ಸ್ ಏನೈತಿ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ತಾರಂತ. ಅದು ಕೂಡ ನಂತರದಲ್ಲಿ ಮಾಡಿದರು. ಅದಕ್ಕಿಂತ ಮುಂಚೆ ಚಿಕ್ಕಮ್ಮ ಬಂದಿದ್ದರು, ನ್ಯೂ ಇಯರ್ಗಿನ ಬಿಫೋರ್ ಬಂದಿದ್ರು, ಗೊತ್ತಿರ್ಬೋದು ನಿಮ್ಗೆ. ನಾ ಹೇಳಿದೆ ಇದು ಕ್ರಿಸ್ಮಸ್ ಹಾಲಿಡೇಸ್ ಒಳಗಿಂದ ಕ್ಲಿಪ್ಪಿಂಗ್ಸ್ ಇವೆಲ್ಲನೂ ಒಟ್ಟಾರೆಯಾಗಿ ಇರಲಿ ಒಂದೇ ಸಲ ನಾನು ಶೇರ್ ಮಾಡಿದ್ರಂತ ಇದನ್ನೆಲ್ಲ ಕ್ಲಿಪ್ಪಿಂಗ್ಸ್ ಹಾಗೇ ಇಟ್ಟಿದ್ದೆ. ನಾನು ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಆಸೆ, ನನ್ನ ಮನೆ ಹೆಂಗೆ ಆಗತೈತಿ, ಮನೆ ಕೆಲಸ ಎಲ್ಲಿಗೆ ಬಂದೈತಿ ಅದನ್ನೆಲ್ಲ ನೋಡೋ ಆಸೆ ಎಲ್ಲ ನನ್ನ ಸ್ನೇಹಿತರಿಗೆ ಇದ್ದೇ ಇರ್ತೈತಿ. ಅದಕ್ಕೋಸ್ಕರ ನಾನು ಕೂಡ ಡೇ ಬೈ ಡೇ ಏನೆಲ್ಲ ಕೆಲಸ ಆಗೈತೆ ಅದನ್ನು ಕೂಡ ಶೇರ್ ಮಾಡ್ತಾ ಇರ್ತೀನಿ. ಮತ್ತು ಚಿಕ್ಕಮ್ಮ ಬಂದಿರಲೇನೇ ಇಲ್ಲ ಮನೆ ಸ್ಟಾರ್ಟ್ ಆದಮೇಲೆ. ಮೊನ್ನೆ ತಾನೇ ಬಂದಿದ್ರೆ, ಪಾಪ ಅವ್ರದ್ದಂತೂ ಗೊತ್ತಾಯ್ತು ನಿಮ್ಗೆ ಯಾಕೆ ಬಂದಿರಲಿಲ್ಲ ಅನ್ನೋದು. ಸೊ ಮೊನ್ನೆ ತಾನೇ ಬಂದಿದ್ರೆ ಅವರಿಗೆ ತಡೆಯೋಕ್ಕಾಗತ್ತಿದ್ದಿಲ್ಲ. ಸಂಜಿಕ ಬಂದಿದ್ರು, ಆವಾಗ ಬಂದು ನೋಡ್ಬೇಕಂತ ಅವಾಗನ ಎಷ್ಟು ಇದನ್ನು ಮಾಡಿದರು. ನಾನು ಹೇಳದೆ ಬೆಳಗ್ಗೆ ಹೋಗಿ ಅಂತ ಬಿಡ್ವಾ, ಈಗ ಮಬ್ಬಾಯಿತು ಬೇಡ ಅಂತ. ಸೊ ಬೆಳಗ್ಗೆ ಎದ್ದವ್ರು ಅಂದ್ರೆ ಚಹಾ ಕುಡ್ದವ್ರೆ ನೋಡಿರಿ, ಹುಡುಗರು ಕರ್ಕೊಂಡು ಮನೆ ನೋಡೋಕೆ ಬಂದಾರ. ನೋಡಿ ಅವ್ರದ್ದು ಏನಾರ ಸಜೆಷನ್ ಇದ್ರೆ ಅವರು ಹೇಳ್ತಾನೆ ಇದ್ದರು. ಅಂದರೆ ನಮ್ಮ ಪುಟಾಣಿ ಆಟ ಆಡ್ತಿರ್ತಾಳೆ, ಮಕ್ಕಳು ಮರಿ ಬರ್ತಿರ್ತಾವೆ, ಸ್ವಲ್ಪ ಮುಂದ್ಗಡೆ ಸ್ವಲ್ಪ ಎತ್ತರಕ್ಕೆ ಏನಾದರೂ ಕಂಪೌಂಡ್ ಟೈಪ್ ಮಾಡಬೇಕು, ಇಲ್ಲಾಂದ್ರೆ ಹುಡುಗರು ಇದಾಕೈತೆ ಅಂತೇಳಿ ಸಜೆಷನ್ ಕೊಡ್ತಾಯಿದ್ರು ಚಿಕ್ಕಮ್ಮ. ಅವ್ರು ಹೇಳಿದ್ದು ಕರೆಕ್ಟ್. ಯಾಕಂದ್ರೆ ರೋಡಿಗೆ ಆಗ್ಬಿಡ್ತೈತೆ ನಮ್ಮ ಮನೆ, ಎತ್ತರಕ್ಕೆ ಬೇರೆ ಆಗ್ತೈತಿ. ನಮ್ಮ ತನು ಆಗಿರ್ಬೋದು, ಅನು ಆಗಿರ್ಬೋದು, ಮತ್ತು ಸಾತು, ಅಭಿ ಎಲ್ಲರೂ ಭಾಳ ಚೂಟಿ ಹುಡುಗರು ಅದಾರ. ಆಟಕ್ಕೆ ಬಿದ್ರಂದ್ರೆ ಅವ್ರಿಗೆ ಎಲ್ಲಿ ಹೋಗ್ತೀವಿ ಹೆಂಗೆ ಹೋಗ್ತೀವಿ ಅನ್ನೋದು ಗೊತ್ತಿರಂಗಿಲ್ಲ, ಅಂಥ ಫರಿ ಆಟ ಆಡ್ತಿರ್ತಾರೆ.
ಸ್ವಲ್ಪ ಹಿಂಗೆ ಒಂದಿಟ್ಟು ಕಂಪೌಂಡ್ ಟೈಪ್ ಆದ್ರೆ ಸೇಫ್ಟಿ ಇರ್ತೈತೆ ಅಂಥೇಳಿ ಚಿಕ್ಕಮ್ಮ ಅದ ಹೇಳ್ತಾಯಿದ್ರು. ಭಾಳ ಎತ್ತರ ಇಲ್ಲ ಅಂದರೂ ಒಂಚೂರಾದರೂ ಎತ್ತರ ಮಾಡ್ಕೊಂಡ್ರೆ ಮಕ್ಕಳು ಮರಿಗೂ ಸೇಫ್ಟಿ ಇರ್ತೈತಿ, ಮಳೆ ನೀರನ್ನು ಒಳಗೆ ಬರೋಂಗಿಲ್ಲ, ಚೆನ್ನಾಗಿ ಕಾಣಿಸ್ತೈತಿ ಅಂತ ಹೇಳ್ತಾಯಿದ್ರು. ಅದು ಅವ್ರು ಹೇಳಿದ್ದು ರೈಟ. ಬಟ್ ನಾನು ಸ್ವಲ್ಪ ನನ್ನ ಅನುಕೂಲ ನೋಡ್ಕೊಂಡು ಮಾಡ್ಕೋಬೇಕು ಅಂದ್ಕೊಂಡೀನಿ. ನಂತರ ನೋಡ್ರಿ ಅದರ ನೆಕ್ಸ್ಟ್ ಡೇ ಒಮ್ಮೆ ಬಾತ್ರೂಮಿಂದ ಸ್ಟಾರ್ಟ್ ಮಾಡ್ಯಾರ ಇವ್ರ ಟೈಲ್ಸ್. ಅಂದ್ರೆ ಹಿಂದ್ಗಡೆಯಿಂದನೇ ಮಾಡ್ಕೊಂಡು ಬರ್ತಾರಂತಂದ್ರೆ ಜಾಸ್ತಿ ಹೆವಿ ಕೆಲಸ ಎಲ್ಲಿರ್ತೈತಿ, ಡಿಫಿಕಲ್ಟ್ ಎಲ್ಲಿರ್ತೈತಿ ಅದನ್ನು ಮುಗಿಸ್ಕೋತಾರಂತವ್ರು. ಹೀಗಾಗಿ ಬಾತ್ರೂಮ್ ವಾಲ್ ಟೈಲ್ಸ್ ಏನೈತಿ ಅದನ್ನು ಮಾಡ್ತಾಯಿದ್ದಾರೆ. ಈ ಥರ ಡಿಸೈನ್ ಸೆಲೆಕ್ಟ್ ಮಾಡ್ಯಾಳ ನೋಡ್ರಿ ತಂಗಿ ಮತ್ತು ಕಾವೇರಿ ಸೇರಿ. ಯಾಕಂದರೆ ನನಗೆ ಅಷ್ಟೊಂದು ಇದಾಗಂಗಿಲ್ಲ, ನೀವೇ ನೋಡಿಬಿಡ್ರಿ ಅಂತ ಅವ್ರಿಗೆ ಹೇಳಿದ್ದೆ. ಸೊ ಅವರ ಆರಿಸಿದಂಥ ಟೈಲ್ಸ್ ಅದಾವೆ. ಫುಲ್ ಮನೆಗೂ ತಂಗಿ ಚಾಯ್ಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮತ್ತು ಕಂಪ್ಲೀಟ್ ಆದ್ಮೇಗೂ ತೋರಿಸ್ತೀನಿ ನಿಮ್ಗೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಹೆಂಗದ್ರಿ ಎಲ್ಲರೂ? ನಾವಂತೂ ಆರಾಮಾಗಿದ್ದೀವಿ ನೋಡಿ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ಮನೆ ಕಡೆ ಬಂದೇನಿ. ಮನೇದೇನೆಲ್ಲ ಕೆಲಸ ಆಗೈತಿ, ಟೈಲ್ಸ್ ಆಗಕತ್ತಾಗಿಂದ ಬಂದಿದ್ದಿಲ್ಲ, ಏನೆಲ್ಲ ಆಗೈತಿ ನೋಡೋಣ ಅಂಥೇಳಿ ಅವ್ವ ಬಂದು ಕುಂತ ನೋಡ್ರಿ. ಅವ್ವ, ಮಾಮ, ತಮ್ಮ 3 ಮಂದಿ ಫಿಕ್ಸ್ ಇಲ್ಲೇ. ನಾನು ಇವತ್ತು ಬಂದೇನಿ. ಏನೇನು ಮಾಡ್ಯಾರ ನೋಡೋಣ ಅಂತ ಒಳಗಡೆ ಹೋಗಿ ಬರೋಣ ಬರ್ರಿ. ಸ್ನೇಹಿತರೆ ನೋಡ್ರಿ, ಬಾತ್ರೂಮ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಕತ್ತೈತಿ. ನಿಮಗೆ ಹೆಂಗೆ ಅನ್ನಿಸ್ತು ತಿಳಿಸ್ರಿ. ಆಮೇಲೆ ಐತೈತಿ ಒಂದು ಸಲ ಫುಲ್ ಹೋಮ್ ಟೂರ್ ಮಾಡೋದು, ಡಿಟೇಲಾಗಿ ತೋರಿಸೋದು ಐತಿ. ಬಟ್ ಈ ಕೆಲಸ ನಡೆದೈತಲ್ಲ, ಫಿನಿಶಿಂಗ್ ಯಾವ ರೀತಿ ಐತಿ ಮತ್ತು ಟೈಲ್ಸ್ ಯಾವ ರೀತಿ ಅದಾವೆ, ಡಿಸೈನ್ ಅದು ಅಂಥೇಳಿ ಒಂದು ಸರಿ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಈ ಮೇಸ್ತ್ರಿಯವ್ರ ವರ್ಕ್ ನಮ್ಗೆ ತುಂಬಾ ಇಷ್ಟ, ಖುಷಿ ಆಗ್ತೈತಿ. ಅದ್ರಾಗ ಮನೆ ಒಂದೊಂದು ಸ್ಟೆಪ್ ಹೋಗಿ ಇಷ್ಟು ಚಂದ ಅನ್ಸಾಕತೈತಿ, ಖುಷಿ ಅನ್ನಿಸ್ತೈತಿ. ಆ ಖುಷಿನ ನಿಮ್ಮ ಜೊತೆ ಹಂಚ್ಕೊಳ್ಳೋದು ನನಗೆ ಇನ್ನೂ ಖುಷಿ. ಅದಕ್ಕೋಸ್ಕರ ಯಾಕಂದರೆ ಸಾಕಷ್ಟು ಸ್ನೇಹಿತರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆಲ್ಲದಕ್ಕೂ ಕಾರಣೀಭೂತರಾಗಿರಿ. ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಫ್ಯಾಮ್ಲಿ ಕೂಡ, ಅವರು ಕೂಡ. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇರ್ತೀನಿ. ಬಾತ್ರೂಮ್ ಆದಮೇಲೆ ಟಾಯ್ಲೆಟು. ಸೊ ಟಾಯ್ಲೆಟಿಗೆ ಕೆಳಗಡೆ ಈ ಥರ ಒಂಚೂರು ಡಾರ್ಕ್ ಹಾಕ್ಕೊಂಡಿನಿ. ಅಂದ್ರೆ ವೈಟ್ ಆದ್ರೆ ತೀರನ ಭಾಳ ಹೊಲಸು ಕಾಣಿಸ್ತಾವೆ ಅಂತ ಹೇಳಿಬಿಟ್ಟು ಮೇಲೆಲ್ಲ ಫುಲ್ ವಾಲಿಗೆಲ್ಲ ವೈಟ್ ಐತೆ ನೋಡ್ರಿ. ಈ ರೀತಿಯಾಗಿ ಟಾಯ್ಲೆಟ್ ಬರ್ತೈತಿ. ಬಟ್ ಇನ್ನೂ ಇಲ್ಲೆಲ್ಲನೂ ಏನಪ್ಪ ಅಂದ್ರೆ ಬಾಕಿ ಐತಿನ ಕಮೋಡದು ಎಲ್ಲನೂ ಸೆಟ್ ಮಾಡಬೇಕು. ಬಟ್ ಟೈಲ್ಸ್ ಕೆಲಸ ಏನೈತಿ ಮುಗ್ದೈತೆ ನೋಡ್ರಿ. ಫ್ಲೋರಿಗೆ ಮಾತ್ರ ಸೇಮ್ ಬಾತ್ರೂಮದು ಸೇಮ್ ಮಾಡಿ ನಾನು, ಯಾಕಂದರೆ ಜಾರಂಗಿಲ್ಲ. ಇದು ಸ್ವಲ್ಪ ಕ್ರಶ್ ಇದ್ದಿದ್ದೈತಿ, ಹುರ್ಬರ್ಕ್ ಅಂತೀವಲ್ಲ ಆ ಥರ ಟೈಲ್ಸ್ ಅದು. ಫ್ಲೋರಿಗೆ ಬಾತ್ರೂಮ್ ಟಾಯ್ಲೆಟಿಗೆ ಎರಡಕ್ಕೂ ಸೇಮ್ ಇಡಿಸೀನಿ, ಜಾರಬಾರ್ದು ಅಂತ ಹೇಳ್ಬಿಟ್ಟು. ಬಾತ್ರೂಮ್ ಟಾಯ್ಲೆಟ್ ಕಂಪ್ಲೀಟ್ ಆದಮೇಲೆ ಕಿಚನದ್ದು ವಾಲ್ ಟೈಲ್ಸ್ ಹಾಕ್ತಾಯಿದ್ದಾರೆ. ತೋರಿಸ್ತಾ ಇದ್ದೇನೆ ನೋಡ್ರಿ. ಈ ಥರ ಐತಿ ಡಿಸೈನು. ನಾ ಹೇಳಿದಾಗೆ ನನ್ನ ಮನೆಯ ಟೈಲ್ಸದ್ದು ಚಾಯ್ಸ್ ಎಲ್ಲನೂ ತಂಗಿದಂತಲೇ ಹೇಳ್ಬೋದು. ನೀನ ಚಾಯ್ಸ್ ಮಾಡಂತ ಹೇಳ್ಬಿಟ್ಟಿದ್ದೆ. ಸೊ ಎಲ್ಲನೂ ಆಕಿನ ಚಾಯ್ಸ್ ಮಾಡ್ಯಾಳು. ನನಗಂತೂ ತುಂಬಾ ಇಷ್ಟ ಆಗ್ಯಾವು ಎಲ್ಲ ಟೈಲ್ಸ್ ಕೂಡ, ಡಿಸೈನ್ಸ್. ನಿಮಗೆ ಹೆಂಗೆ ಅನಿಸೈತಿ ಖಂಡಿತವಾಗ್ಲೂ ತಿಳಿಸ್ರಿ. ಮತ್ತು ಕಿಚನ್ ನೋಡ್ರಿ ಈ ಥರ ಬಂದೈತಿ. ಒಂದು ಲೈನ್ ಟೈಲ್ಸ್ ಅಷ್ಟೇ ಸ್ಲ್ಯಾಬ್ ಹಿಂದ್ಗಡೆ ಸ್ವಲ್ಪ ಡಾರ್ಕ್ ಹಾಕಿಸ್ಕೊಂಡೇವಿ. ಗೊತ್ತೈತಿ ಲಘುನ ಹೊಲಸು ಹಾಕ್ತಿರ್ತೈತಿ, ಆ ಕಡೆ ಎಲ್ಲನೂ ಅಡುಗೆದು ಅದು ಇದು ಜಿಡ್ ಅಂಥೇಳಿ ಎದ್ದು ಕಾಣಿಸ್ತೈತಿ. ಅದಕ್ಕೆ ಒಂಚೂರು ಡಾರ್ಕ್ ಇರಲಿ ಅಂತ ಹೇಳಿಬಿಟ್ಟು ಒಂದು ಲೈನ್ ಐತಿ ಡಾರ್ಕ್ ಮಾಡ್ಕೊಂಡಿದ್ದೈತಿ ಸ್ಲ್ಯಾಬ್ ಕಡೆ. ಮೇಲೆಲ್ಲನೂ ಫುಲ್ ಹಾಫ್ ವೈಟ್ ಟೈಲ್ಸನ್ನು ಅದಾವು. ಈ ರೀತಿ ಆಗೈತೆ ನೋಡ್ರಿ.
ಸ್ಲ್ಯಾಬ್ ಆಗಿರ್ಬೋದು, ಕಿಚನ್ ವಾಲ್ ಆಗಿರ್ಬೋದು. ಈ ಥರ ಫೈನಲ್ ಆಗಿ ಸ್ಲ್ಯಾಬ್ ಹೆಂಗೆ ಕಾಣಕತ್ತೈತಿ ಹೇಳ್ರಿ, ನೀಟಾಗೆ ಆಗಿದ್ದೈತಿ. ಮತ್ತು ಸಿಂಕಿಂದೂ ಕಟ್ ಮಾಡಿದ್ದಿಲ್ಲ, ಈಗ ಸಿಂಕಿಂದೂ ಕಟ್ ಮಾಡ್ಯಾರ. 2 ವಿಂಡೋ ಬರ್ತಾವೆ ಕಿಚನ್ ಒಳಗನ, ಒಂದು ಸ್ಮಾಲ್ ಒಂದು ದೊಡ್ಡ ಸೈಜಿಂದ ವಿಂಡೋ ಬರ್ತೈತಿ. ಸೊ ಗಾಳಿ ಬೆಳಕು ಅಂತೂ ಸಖತ್ತಾಗಿ ಬರ್ತೈತೆ ಅಂತ ಹೇಳ್ಬೋದು. ನೋಡಿರಿ ಈ ಥರ ಬಂದೈತಿ. ಒಂದೇ ಒಂದು ಸಜ್ಜಾ ಇಟ್ಟೀವಿ. ಸಜ್ಜಾದ ಕೆಳಗಡೆನೇ ಒಂದು ಕಲ್ಲಿನ ರ್ಯಾಕ್ ಮಾಡಿಸಿದ್ದೈತಿ, ಸೆಲ್ಫು. ಅದನ್ನು ನೋಡ್ತಾ ಇರ್ಬೋದು ನೀವು. ಇದೆರಡರ ಮಧ್ಯೆ ಅಂದ್ರೆ ಕಲ್ಲಿನ ರ್ಯಾಕು ಮತ್ತು ಸಿಂಕ್ ಮಧ್ಯೆ ಏನೈತಿ ಫ್ರಿಜ್ ಏರಿಯಾ. ಸೊ ಅಲ್ಲೊಂದು ಫ್ರಿಜ್ ಬರ್ತೈತಿ ಇನ್ ಫ್ಯೂಚರ್ದಾಗ. ಗೊತ್ತಿಲ್ಲ ಯಾವಾಗ ಬರ್ತೈತೆ ಅಂತ, ಬಟ್ ಬೇಕೇ ಸ್ಪೇಸ್, ಅದನ್ನು ಬಿಟ್ಟಿದ್ದೈತಿ. ಸೊ ಸಿಂಕನ್ನು ಸೆಟ್ ಮಾಡೈತಿ ನೋಡ್ರಿ. ಈ ಥರ ಎಲ್ಲ ಇನ್ನು ನಲ್ಲಿ ಒಂದು ತಂದು ಕೂಡಿಸ್ಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಕಿಚನ್. ಇದು ಕೂಡ ಕಂಪ್ಲೀಟ್ ಆದಮೇಲೆ ಕೂಡ ನಿಮ್ಗೆ ತೋರಿಸ್ತೀನಿ. ಇದಾದ ನಂತರ ಫ್ಲೋರ್ ಟೈಲ್ಸ್ ಎಲ್ಲ ಸ್ಟಾರ್ಟ್ ಆಗ್ತೈತಿ. ಅದಕ್ಕೆಲ್ಲನೂ ಮರಳು ಕಡಿಮೆ ಆಗಿತ್ತು, ಉಸುಕು ಅಂತೀವಲ್ಲ, ಉಸುಕು ಕಡಿಮೆ ಆಗಿತ್ತು. ಸೊ ಅದನ್ನು ಕೂಡ ಉಸುಕನ್ನು ಕೂಡ ತರಿಸ್ಕೊಂಡ್ವಿ. ಅದ್ರ ಜೊತೆ ಸಿಮೆಂಟ್ ಬ್ಯಾಗ್ಸು ಬೇಕಾಗಿತ್ತು, ಅದನ್ನು ಕೂಡ ತರಿಸ್ಕೊಂಡಿದ್ದೈತಿ. ಸೊ ಅಂದ್ರೆ ಮುಗಿತಾನ ಇಲ್ಲ ಅಂತ ಹೇಳ್ಬೋದು. ಎಕ್ಸ್ಟ್ರಾ ಮತ್ತು ಮಟೀರಿಯಲ್ ತೊಗೊಂಡು ಬರೋದು, ಅದನ್ನು ಎಕ್ಸ್ಟ್ರಾ ಖರ್ಚು ಬರಾಕತ್ತವು. ಬಜೆಟ್ ಹಂಗೆ ಏರಾಕತ್ತೈತೆ ಅಂತಲೇ ಹೇಳಬಹುದು. ಅದಕ್ಕೋಸ್ಕರ ಪೇಂಟಿಂದ ಡೌಟನ. ಸೊ ಪೇಂಟ್ ಮಾಡಿಸ್ತೀನಿ ಇಲ್ಲ ಗೊತ್ತಿಲ್ಲ. ನನ್ನ ಓಪ್ನಿಂಗಿಗೆ ಅದೇ ಒಂದು ಡೌಟ್ ಬಂದೈತಿ. ನೋಡೋಣ ಏನೆಲ್ಲ ಆಗ್ತಿತ್ತು ಅಂಥೇಳಿ. ಈಗ ಇದ್ದಿದ್ದಂತೂ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಈಗ ನೋಡ್ರಿ ಫ್ಲೋರಿಂಗ್ ಹಾಕ್ತಾರಂತ, ಅದಕ್ಕೆಲ್ಲ ತಯಾರಿ ಮಾಡ್ಕೊಳಕತ್ತಾರೆ ಸ್ನೇಹಿತರೆ. ಈ ರೀತಿಯಾದ ಕೆಲಸಗಳು ನಡೆದಾವು. ಇನ್ನೂ ಹೆಂಗೆ ಬೆಳವಣಿಗೆ ಆಗ್ತೈತಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಇದ್ರ ಮಧ್ಯೆ ಒಂದು ಸ್ವಲ್ಪ ಊರಿಗೆ ಹೋಗೋದು ಬಂದೈತಿ. ಊರಿಗೆ ಹೋಗಿ ಬರೋಣ ಅಂತ ನಿಮ್ಮ ಜೊತೆ ಊರಿಂದು ಕೆಲವೊಂದು ಸ್ಪೆಷಲ್ ಬ್ಲಾಗ್ಸು ಬರೋ ಇದ್ದಾವೆ. ಹೀಗಾಗಿ ಸ್ಟೇ ಟ್ಯೂನ್ ಆಗಿರಿ. ಮತ್ತು ಹೊಸ ಸ್ನೇಹಿತರು ಅಥವಾ ಫಸ್ಟ್ ಟೈಮ್ ಯಾರು ನಾನು ಚಾನಲ್ನ ವಿಸಿಟ್ ಮಾಡಿರಿ, ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಬಾಜು ಇರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣ ಬಂದು ತಲುಪ್ತಾವೆ ಸ್ನೇಹಿತರೆ. ನೀವು ಕೂಡ ತಕ್ಷಣ ನನ್ನ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡ್ಬೋದು ಸ್ನೇಹಿತರೆ. ಒಂದು ಟ್ರ್ಯಾಕ್ಟರ್ ಮರಳು ಮತ್ತೊಂದು 5-6 ಬ್ಯಾಗ್ ಸಿಮೆಂಟನ್ನು ತರಿಸಿದ್ವಿ. ಅದನ್ನು ಕೂಡ ನೀವು ನೋಡಿದ್ರಿ. ಈಗೇನೈತಿ ಎಲ್ಲದಕ್ಕೂ ಈಗ ಫ್ಲೋರಿಂಗ್ ಏನೈತಿ ಅದನ್ನು ತಯಾರಿಯನ್ನು ಮಾಡ್ತಾಯಿದ್ದಾರೆ ನೋಡಿರಿ ಸ್ನೇಹಿತರೆ. ಸರಿ ಸ್ನೇಹಿತರೆ, ಈ ಒಂದು ಬ್ಲಾಗಲ್ಲೇ ಹೊಸ ಮನೆಯ ಕೆಲಸ ಎಲ್ಲಿಗೆ ಬಂತು ನಿಮಗೆ ಎಲ್ಲನೂ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಒಂದು 4-5 ದಿನದ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡಿಕೊಂಡೆ. ನೋಡಿದ್ರಲ್ಲ ಎಲ್ಲಿವರೆಗೆ ಮುಗ್ದೈತಂತ. ನಂತರದಲ್ಲಿ ಮತ್ತೇನೆಲ್ಲ ಆಗ್ತೈತಿ ಶೇರ್ ಮಾಡೋಣ ಅಂತ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು.